ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಚೌತವರ. ಆತ್ಮೀಯರೇ, ಕೊನೆಗೂ ದೂರುದಾರನ ಕಾನ್ಫಿಡೆನ್ಸ್ಗೆ, ವಿಶ್ವಾಸಕ್ಕೆ ಒಂದು ನೆಲೆ ಸಿಕ್ಕಂಗಾಗಿದೆ. ಈಗ 6ನೇ ಒಂದು ಪಾಯಿಂಟ್ ಬಿಟ್ಟರೆ ಉಳಿದ ಎಲ್ಲ ಕಡೆಗೂ ಗೋತಾ ಹೊಡೆದತ್ತವರು ಹೇಳಿದಂಥ ಮಾತುಗಳು. ಆದರೆ ಇದು ಪಾಯಿಂಟ್ 11ರಲ್ಲಿ ತೋರಿಸಿದ್ದನ್ನು ಬಿಟ್ಟು ಒಂದು 100 ಮೀಟರ್ ಆಚೆ, ಅದು ಬಂಗ್ಲೆ ಗುಡ್ಡ ಅಂತ ಕರಿತಾ ಇದ್ದಾರೆ. ಆ ಗುಡ್ಡದಲ್ಲಿ 100 ಮೂಳೆಗಳು ಪತ್ತೆ, ಬುರುಡೆ ಪತ್ತೆ, ಅಸ್ಥಿ ಪಂಜರ ಪತ್ತೆ ಆಗ್ಯದ ಅಂತೇಳಿ ವರದಿಗಳು ಬರ್ತಾ ಇದ್ದಾವೆ. ಅವರ ರಕ್ಷಣೆಗಾಗಿ ಉಪ್ಪನ್ನು ಸಹಿತ ಹೋಗಿದ್ರು, ಮಾಡಿದ್ರದ್ದು ರಿಪೋರ್ಟ್ಸ್ಗಳಿದ್ದಾವೆ. ಇದರರ್ಥ ದೂರುದಾರ ನಿಜವಾಗಿಯೂ ದಿಟ್ಟ ಹೆಜ್ಜೆ ಇಟ್ಟಿದ್ದಕ್ಕೆ ಒಂದು ಗಟ್ಟಿಯಾದಂಥ ನೆಲೆ ಸಿಕ್ತು ಅಂತೇಳಿ. ಯಾಕಂದರೆ ಆಲ್ರೆಡಿ ಎಲ್ಲರೂ ಸಮಸ್ಯೆ ಪಡಲಿಕ್ಕೆ ಶುರು ಮಾಡಿದರು. ಯಾಕೆಂದರೆ 9-10 ಅದು ಸಹಿತ ಇಲ್ಲ, ಇದು ಎಲ್ಲ ಕಡೆ 6 ಅಂತ ಬಿಟ್ಟರೆ ಒಳಗೆ ಎಲ್ಲೂ ಏನೂ ಇಲ್ಲ. ಸುಳ್ಳು ಹೇಳ್ತಾ ಇದ್ದ, ಏನೋ ಸಮಸ್ಯೆ ಶುರುವಾಗಿತ್ತು. ಆಮೇಲೆ ಆರೋಪ ಪ್ರತ್ಯಾರೋಪ ಶುರುವಾಗಿದ್ದವು. ಮಂಜುನಾಥ ಗೌಡ ಅನ್ನುವಂಥ ವ್ಯಕ್ತಿ ಸೇರಿಕೊಂಡು ಅವನು ಏನೋ ಗದ್ದಲ ಅಡಿಸಿಬಿಟ್ಟಿದ್ದಲ್ಲ, ಬೆದರಿಕೆ ಆಗ್ತಾ ಇದ್ದ, ಇಲ್ಲಿ ಏನೂ ಸಿಗೋದಿಲ್ಲ, ನಿನಗಲ್ಲಿ ಶಿಕ್ಷೆ ಆಗ್ತದೆ, ಹಾಗೆ ಹೀಗೆ ಅಂತೇಳಿ ಅದು ದೊಡ್ಡ ಗದ್ದಲ ಹಿಡಿದಿತ್ತು. ಒಟ್ಟಾರೆಯಾಗಿ ಈ ಕೇಸನ್ನು ದಿಶಾಬುಲ್ ಮಾಡಿಸ್ಬೇಕಪ್ಪ, ಡಿರೇಲ್ ಮಾಡಬೇಕು ಅಂತೇಳಿ ಭಾಳಷ್ಟು ಪ್ರಯತ್ನಿಸಿದ್ದು. ಆದರೆ ಆ ಫಲ ಇವತ್ತು ನಿಷ್ಫಲದಂಗೆ ಆಗಿದೆ. ಇವತ್ತು ದೂರುದಾರನಿಗೆ 100ನೇ ಫಲ ಬಂದಂಗೆ ಆಗಿದೆ. 100 ಮೂಳೆಗಳ ಈ ಒಂದು ಫೈಂಡ್ ಔಟ್ ಹುಡುಕಾಟಿನ ಸಿಗ್ತೇನಲ್ಲ, ಆ ಶಿವನಿಂದಾಗೆ ಸಹಜವಾಗಿ ಅವ್ರು ಮತ್ತಷ್ಟು ಆತ್ಮವಿಶ್ವಾಸ ಹುಟ್ಟೆ ಇನ್ನೂ 30 ಸ್ಥಾನಗಳನ್ನು ತೋರಿಸುವಂಥದ್ದು, 30 ಪಾಯಿಂಟ್ಗಳನ್ನು ತೋರಿಸುವಂಥದ್ದು, 100 ಜನ ನಾನು ಹುಟ್ಟಿದ್ದೀನಿ ಸಾಕ್ಷಿ ಕೊಡ್ತಾನೆ ಅಂತೇಳಿ ಇವತ್ತು ಇನ್ನೂ ರಭಸಂದು ಹೇಳುವಂಥದ್ರಿಂದಾಗಿ SITಗೆ ಮತ್ತಷ್ಟು ತಿನ್ನು ಶುರು ಆಗ್ಯದಂಗೆ ಆಗಿಬಿಟ್ಟದ. ಇದನ್ನು ಮಾಡಲೇಬೇಕು, ಬಿಡುವಂಥ ಸ್ಥಿತಿಯೊಳಗೆ ಇದು ಇಲ್ಲವೇ ಇಲ್ಲ. ಯಾಕಂದ್ರೆ ಇದು ಶೋಧನೆಯ ಮಿಡ್ಲ್ ಹಂತಕ್ಕೆ ಬಂದಂಥದ್ದು, ಮಾಡು ಇಲ್ಲ ಮಡಿ. SITಗಂತೂ ಇವತ್ತು ಕುತ್ತಿಗೆ ಬಂದಂಥದ್ದು. ಆರಾಮಾಗಿರುತ್ತಿರುವಂಥ ಪೊಲೀಸ್ ಜನ ಇವತ್ತು ಕಾಡು ಅಲಿಯುವಂಥದ್ದು, ಮಾಡುವಂಥದ್ದು. ಜೊತೆಗೆ ಯಾರ್ಯಾರು ಏನೇನೋ ಮಾಡಿದ್ರು ಗದ್ದಲ ಇದರಲ್ಲಿ, ಅವರಿಗೆಲ್ಲ ಡವ ಶುರುವಾಗಿದೆ ಇವತ್ತು. ಅದರಲ್ಲೂ ಬೆಳ್ತಂಗಡಿಯ ಪೊಲೀಸ್ ಠಾಣೆ ಮೇಲಂತೂ ಆರೋಪಗಳ ಮೇಲೆ ಆರೋಪ, ದೊಡ್ಡ